ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ವೆಲ್ಕಮ್ ಟು ಆಲ್. ಇಂದಿನ ಈ ಸಂಚಿಕೆಯಲ್ಲಿ ಒಳ ಮೀಸಲಾತಿಯ ಏನೋ ವಿಧೇಯಕ ಅಂಗೀಕಾರ ಆಯಿತು ವಿಧಾನಸಭೆಯಲ್ಲಿ. ಅದ್ರ ಬಗ್ಗೆ ಒಂದಿಷ್ಟು ಹುದ್ದೆಗಳಿಗೆ ಇದು ಅನ್ವಯ ಇದೆಯೋ ಇಲ್ವೋ ಅಂತೇಳಿ ನೋಡೋಣ. ಇದಕ್ಕಿಂತ ಮುಂಚೆ ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ ಮೀಸಲು ಜಾರಿಗೆ ಮಹತ್ವದ ವಿಧೇಯಕ. 59 ಅತಿ ಹಿಂದುಳಿದ ಜಾತಿಗಳಿಗೆ ಪ್ರತಿ 5ರಲ್ಲಿ 1 ಸ್ಥಾನ. ಅಲೆಮಾರಿಗಳಿಗೆ ಅನ್ಯಾಯದ ಕೂಗಿಗೆ ಸ್ಪಂದಿಸಿದ ಸರ್ಕಾರ. ನೋಡಿ, ಅಲೆಮಾರಿಗಳ ಅನ್ಯಾಯದ ಕೂಗಿಗೆ ಸ್ಪಂದಿಸಿದ ಸರ್ಕಾರ. ಪರಿಶಿಷ್ಟ ಜಾತಿಗಳ ಒಟ್ಟು 17 ಮೀಸಲನ್ನು 3 ಉಪವರ್ಗೀಕರಣದಡಿ 665 ಸೂತ್ರದಡಿ ಒಳ ಮೀಸಲು ಜಾರಿ ಮಾಡುವ ಉದ್ದೇಶದ ಕರ್ನಾಟಕದ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ಸರ್ಕಾರ ವಿಧಾನಸಭೆಯಲ್ಲಿ ಬುಧವಾರ ಮಂಡಿಸಿತು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪನವರು ಈ ವಿಧೇಯಕವನ್ನು ಮಂಡಿಸಿದರು. ಕಳೆದ ಆಗಸ್ಟ್ 25ರಂದು ಒಳ ಮೀಸಲು ಜಾರಿ ಮಾಡಿದ ಬಳಿಕ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯದ ಕೂಗು ಎದ್ದಿತ್ತು. ಹಾಗಾಗಿ ಅಲೆಮಾರಿ ಸಮುದಾಯಗಳನ್ನು ಸಮಾಧಾನ ಮಾಡುವ ಅಂಶವು ವಿಧೇಯಕದಲ್ಲಿ ಸೇರಿದೆ. ಅಲೆಮಾರಿ ಹಾಗೂ ಸೂಕ್ಷ್ಮ ಸಮುದಾಯಗಳಿಗೆ ಅನ್ಯಾಯ ತಪ್ಪಿಸಲು ಸಿ ವರ್ಗದ 5% ಒಳ ಮೀಸಲಾತಿಯಲ್ಲಿ ಪ್ರತಿ 5 ಹುದ್ದೆ ಅಥವಾ ಸ್ಥಾನಗಳ ಪೈಕಿ ಒಂದನ್ನು ಲಂಬಾಣಿ, ಬಂಜಾರ, ಬೋವಿ, ಕೊರಮ, ಕೊರಚ ಹೊರತಾದ 59 ಜಾತಿಗಳಿಗೆ ಇಡುವುದು ವಿಧೇಯಕದ ಪ್ರಮುಖ ಅಂಶ. ಈ ಮೂಲಕ ಅಲೆಮಾರಿಗಳಿಗೆ ಅನ್ಯಾಯ ತಪ್ಪಿಸಲು ಪ್ರಸ್ತಾಪಿಸಲಾಗಿದೆ. ನೋಡಿ, ಈ ರೋಸ್ಟರ್ ಬಿಂದು ತಯಾರು ಮಾಡ್ತಾರಲ್ಲ, ಅವಾಗ ಒಂದು ಹುದ್ದೆನ ಅವರಿಗೆ ತೆಗೆದಿಡಬೇಕನ್ನೋದು ಒಂದು ಆದೇಶ ಆಗಿದೆ. ಪ್ರವರ್ಗ ಸಿ ಅಡಿ ಬೋವಿ, ಬಂಜಾರ, ಕೊರಮ, ಕೊರಚ ಈ 4 ಜಾತಿಗಳೊಂದಿಗೆ ಒಟ್ಟು 59 ಜಾತಿಗಳು ಅತಿ ಹಿಂದುಳಿದ ಅಲೆಮಾರಿ ಸಮುದಾಯಗಳನ್ನು ಸೇರಿಸಲಾಗಿತ್ತು. ಈ ಅತಿ ಹಿಂದುಳಿದ ಮತ್ತು ಅಲೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕವಾಗಿ ಮೀಸಲಿಡುವ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸನ್ನು ಸರ್ಕಾರ ತಿರಸ್ಕರಿಸಿ 4 ಪ್ರಬಲ ಸಮುದಾಯಗಳೊಂದಿಗೆ ಪ್ರವರ್ಗ ಸಿ ಅಡಿ ಸೇರಿಸಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈಗ ನಾವು ಬಹಳ ಹಿಂದುಳಿದೀವಿ, ನಮಗೆ ಎಜುಕೇಷನಲ್ಲಿ ನಮಗೆ ಸಪ್ರೇಟಾಗಿ ಒಂದನ್ನು ಕೊಡಿ ಅಂತೇಳಿ ಅಲೆಮಾರಿ ಜನಾಂಗದವರು ಕೇಳಿದರು, ಬೇಡಿಕೆಯಾಗಿತ್ತು. ಬ್ಯಾಕ್ಲಾಗ್ ಹುದ್ದೆ ಅನ್ವಯ ಆಗುತ್ತೆ, ಬ್ಯಾಕ್ಲಾಗ್ ಹುದ್ದೆಗಳಿಗೂ ಅನ್ವಯ. ಶೇಕಡಾವಾರು ಈ ಮೀಸಲು ಸರ್ಕಾರಿ ನೇಮಕಗಳಿಗೆ ಸಂಬಂಧಿಸಿದ ಬ್ಯಾಕ್ಲಾಗ್ ಖಾಲಿ ಹುದ್ದೆಗಳಿಗೂ ಅನ್ವಯ ಆಗತಕ್ಕದ್ದು ಎಂದು ಸ್ಪಷ್ಟಪಡಿಸಲಾಗಿದೆ. ಅನುಸೂಚಿತ ಜಾತಿಗಳ ಪ್ರವರ್ಗ ಸಿ ಪಟ್ಟಿಯಲ್ಲಿನ ಲಂಬಾಣಿ, ಬಂಜಾರ, ಬೋವಿ, ಕೊರಚ, ಕೊರಮ ಇವುಗಳು ಹೊರತುಪಡಿಸಿ 59 ಜಾತಿಗಳಿಗೆ ಪ್ರತಿ 5 ಸರ್ಕಾರಿ ಹುದ್ದೆ ಅಥವಾ ಶೈಕ್ಷಣಿಕ ಸ್ಥಾನಗಳ ಪೈಕಿ ಕನಿಷ್ಠ ಒಂದನ್ನು ಮೀಸಲಿಡಬೇಕು. ಒಂದು ವೇಳೆ ಪ್ರವರ್ಗ ಸಿ ಅಡಿಯ 59 ಜಾತಿಗಳ ಯಾವುದೇ ಅರ್ಹ ಅಭ್ಯರ್ಥಿಗಳು ಮೀಸಲಿಟ್ಟಿರುವ 5ರಲ್ಲಿನ 1 ಹುದ್ದೆಗೆ ಲಭ್ಯವಿದ್ದರೆ ಮಾತ್ರ ಅಂತಹ ಹುದ್ದೆಗಳು ಅಥವಾ ಸ್ಥಾನಗಳು ಉಳಿದ 4 ಜಾತಿಗಳಿಂದ ಮಾಡಬಹುದು ಎಂಬ ಅಂಶವನ್ನು ವಿವರವಾಗಿ ವಿಧೇಯಕದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹಾಗೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೂ ಅನ್ವಯ ಇಲ್ಲ. ಪರಿಶಿಷ್ಟ ಒಳ ಮೀಸಲು ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆ ಸಂಸ್ಥೆಯ ಹುದ್ದೆಗಳಿಗೆ ಅನ್ವಯವಾಗುವುದಿಲ್ಲ. ಸದ್ಭಾವನೆಯಿಂದ ಕೈಗೊಂಡಿರುವ ಕ್ರಮ ಇದಾಗಿದ್ದು, ಈ ನಿಯಮಗಳಡಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಕಾರ್ಯಕ್ಕಾಗಿ ಪ್ರಾಧಿಕಾರ ಅಥವಾ ವ್ಯಕ್ತಿಗಳ ವಿರುದ್ಧ ಯಾವುದೇ ದಾವೆ ಅಥವಾ ಕಾನೂನು ಕ್ರಮಕ್ಕೆ ಅವಕಾಶ ಇಲ್ಲ ಎಂದು ವಿಧೇಯಕದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅನ್ವಯ ಆಗುವುದಿಲ್ಲ. ಇದೊಂದು ಸ್ವಲ್ಪ ಕ್ಲಿಯರ್ ಇರಲಿ. ಹಾಗೂ ಬ್ಯಾಕ್ಲಾಗ್ ಹುದ್ದೆಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗೂ ಒಂದು ಹುದ್ದೆನ 5%ರಲ್ಲಿ 1 ಹುದ್ದೆನ ಅಲೆಮಾರಿ ಜನಾಂಗಕ್ಕೆ ಕೊಡ್ಬೇಕು ಅನ್ನೋದು ಆಗೈತಿ. 3 ಪ್ರವರ್ಗ ಎ ಅಡಿಯಲ್ಲಿ ಬರುವ ಮಾದಿಗ, ಚಂಬಾರ, ಚಂಡಾಲ, ಪಂಚಮ ಸೇರಿ 16 ಜಾತಿಗಳಿಗೆ 6% ಮೀಸಲು. ಪ್ರವರ್ಗ ಬಿ ಅಡಿಯಲ್ಲಿ ಬರುವ ಬಲಗೈ, ಚಲವಾದಿ, ಮಾಲ ಜಂಗಮ, ಮೊಗೇರ ಸೇರಿದಂತೆ 19 ಜಾತಿಗಳಿಗೆ 6% ಮೀಸಲಾತಿ. ಪ್ರವರ್ಗ ಸಿ ಅಡಿ ಆದಿಯ, ಅಗೇರ, ಬಂಜಾರ, ಬೋವಿ, ಕೊರಚ, ಕೊರಮ ಸೇರಿ 63 ಜಾತಿಗಳಿಗೆ 5% ಮೀಸಲಾತಿ. ಪರಿಶಿಷ್ಟ 101 ಜಾತಿಗಳ ಪೈಕಿ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ 3 ಜಾತಿಗಳನ್ನು ಹೊರತುಪಡಿಸಿ
ಉಳಿದ ಎಲ್ಲ 98 ಜಾತಿಗಳನ್ನು 3 ಪ್ರವರ್ಗಗಳಿಗೆ ವರ್ಗೀಕರಣ ಮಾಡಿ ಮೀಸಲು ಹಂಚಿಕೆ ಮಾಡಲಾಗಿದೆ. ಇದೊಂದು ನಿಮಗೆ ಕ್ಲಿಯರ್ ಇರಲಿ. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಯಾವ ಮೀಸಲಾತಿಯನ್ನು ಕೋರಿ ಅವರು ಜಾತಿ ಪ್ರಮಾಣ ಪತ್ರವನ್ನು ತೆಗೆಸಿರ್ತಾರೋ ಅವರ ಅಥವಾ ಬಲಗೈ ಆಗಿರ್ಬೋದು ಎಡಗೈ ಇವೆರಡರಲ್ಲೂ ಅವರು ಯಾವುದಾದ್ರೂ ಒಂದು ಮೀಸಲಾತಿಯನ್ನು ಒಂದು ವರ್ಗದಲ್ಲಿ ಅವರು ಉಪಯೋಗ ಮಾಡ್ಕೋಬಹುದು. ಅದು ಆದೇಶ ಆಗಿದೆ.